ಈಗ ಪಕ್ಷದೊಳಗಿನ ಹಿತಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಗ್ಗೆ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡೋದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. 11 ವೋಟ್ ಬಂದಿದೆ, ಅಷ್ಟು ನಿರೀಕ್ಷೆಗೂ ಮೀರಿ ಅಂತಲ್ಲ, ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಯಾರ್ಯಾರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಇವತ್ತು ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅಂತ ಕೇಳಿದ್ವಿ. ಹಾಕಿದ್ದಾರೆ, ಕೆಲವರೆಲ್ಲರೂ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅನುದಾನದ ಮತವೋ ಆತ್ಮಸಾಕ್ಷಿಯ ಮತವೋ ಸರ್? ಆತ್ಮಸಾಕ್ಷಿ ಎಲ್ರಿಗೂ ಇರಬೇಕಲ್ಲ, ಆ ಆತ್ಮಸಾಕ್ಷಿಗೆ ಮತ. ಅದು ಅವರ ಆಂತರಿಕ ವಿಚಾರ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಬೇಕು ಅಂತೇಳಿ ಅವ್ರು ಯಾವ ರೀತಿ ತಂತ್ರಗಾರಿಕೆಯನ್ನು, ಚುನಾವಣಾ ತಂತ್ರಗಾರಿಕೆಯನ್ನು, ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅಂದರೂ ಕೂಡ ಅವ್ರು ಯಾವ ರೀತಿ ಮತ್ತೊಂದು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು. ಸೊ ನಾವು ಎಚ್ಚೆತ್ತು ಕೆಲಸ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಸಮಾನ ಮನಸ್ಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈಗ ಪಕ್ಷದೊಳಗಿನ ಹಿತಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನು ಬೆಳಗ್ಗೆ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡೋದನ್ನು ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. 11 ವೋಟ್ ಬಂದಿದೆ, ಅಷ್ಟು ನಿರೀಕ್ಷೆಗೂ ಮೀರಿ ಅಂತಲ್ಲ, ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಯಾರ್ಯಾರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಇವತ್ತು ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅಂತ ಕೇಳಿದ್ವಿ. ಹಾಕಿದ್ದಾರೆ, ಕೆಲವರೆಲ್ಲರೂ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅನುದಾನದ ಮತವೋ ಆತ್ಮಸಾಕ್ಷಿಯ ಮತವೋ ಸರ್? ಆತ್ಮಸಾಕ್ಷಿ ಎಲ್ರಿಗೂ ಇರಬೇಕಲ್ಲ, ಆ ಆತ್ಮಸಾಕ್ಷಿಗೆ ಮತ. ಅದು ಅವರ ಆಂತರಿಕ ವಿಚಾರ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಬೇಕು ಅಂತೇಳಿ ಅವ್ರು ಯಾವ ರೀತಿ ತಂತ್ರಗಾರಿಕೆಯನ್ನು, ಚುನಾವಣಾ ತಂತ್ರಗಾರಿಕೆಯನ್ನು, ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅಂದರೂ ಕೂಡ ಅವ್ರು ಯಾವ ರೀತಿ ಮತ್ತೊಂದು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು. ಸೊ ನಾವು ಎಚ್ಚೆತ್ತು ಕೆಲಸ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಸಮಾನ ಮನಸ್ಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ.